ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಧರಣಿ. 5ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ರೈತರ ಸಮಸ್ಯೆಯನ್ನ ಜಿಲ್ಲೆಯ ಸಚಿವರು ಕೇಳ್ತಾ ಇಲ್ಲ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥ ಚಳಿಯಲ್ಲಿ ಆ ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ರೈತರು ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ನಾಳೆ ಕಬ್ಬಿಗೆ ಬೆಲೆ ನಿಗದಿ ಆಗದೆ ಹೋದ್ರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯ ಇಬ್ಬರು ಸಚಿವರಿಗೆ ಡೆಡ್ ಲೈನ್ ಕೊಟ್ಟರು ಕೂಡ ಸಚಿವರು ಕ್ಯಾರೆ ಅಂತಿಲ್ಲ. ಪ್ರಸಕ್ತ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಆಗ್ತಾ, ನಾಳೆ ಪರಿಹಾರ ಆಗ್ತಾ ಅಂತ ಹೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದ್ರೂ ಕೂಡ ತಾರತಮ್ಯ ಮಾಡಿದೆ ಅಂತ ಹೇಳಿ ರೈತರು ಆರೋಪಿಸ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕಾ ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ. ಸರ್, ಇನ್ನು ಸರ್ಕಾರದ ದುಡ್ಡಿಲ್ಲ, ಇನ್ನ ಏನ್ ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದ್ರೂ ಭರವಸೆ ಕೊಟ್ಟಾಗ ನನ್ಗೊಂದು ಮಾತು ನೆನಪಾಗ್ತದ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರೆ ಅವ್ನ ಮನೆಗೆ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂತ ಸುಳ್ಳು ಮಂತ್ರಿ ಹರ. ಅವ್ರ ಅಂದಾಗೆ ನನ್ಗೆ ಅನಿಸ್ತು, ನಾವು ಆಗೊತ್ತು ಹಾಕ್ತೀವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತೀವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತೀವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗ ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರೆ ನೀವೇನ್ ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತ ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತೀರಿ ಅನ್ನಂಗೇನಿದು? ಏನಾಗಿದೆ ಸರ್? ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದ್ರೂ ಇದ್ರೆ ಈಶ್ವರ್ ಖಂಡ್ರೆ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದ ತಾರತಮ್ಯ ನೀತಿ ಅದ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಡೆಗೆ ಬೆಣ್ಣ ಹಚ್ಚುವಂತದೇನೆ ನೀತಿ ಅದ, ವಿಚಾರ ಅದ. ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ ಈ ಲೋಪ ನಿಮ್ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ. ಟೋಟಲಿ ಇವತ್ತು ಬಹಳ ಅಂದ್ರೆ ಬಸವಕರಣ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಸಾಕಷ್ಟು ರೈತರು ದಿನಗಳು ಇವತ್ತು ಪರಿಹಾರ ಬರ್ದು, ನಾಳೆ ಪರಿಹಾರ ಬರ್ದು ಅಂತ ಹೇಳಿ ಕಾದ್ ನೋಡ್ತಾ ಇದ್ದಾರೆ. ಬ್ಯಾಂಕಿಗೆ ಕೂಡ ಹೋಗ್ತಾ ಇದ್ದಾರೆ. ಅದ್ರ ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರದ ಅನುದಾನದ ಕೊರತೆ ಇದೆಯಾ ಸರ್? ಏನಾಗಿದೆ ಸರ್? ಎಲ್ಲಾಗಿರ್ಬೋದು ನೋಡಿ, ಇವತ್ತ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿದ್ದಾರೆ. ಈ ಪ್ರಶ್ನೆಗೆ ಸೂಕ್ತವಾದಂತ ಪ್ರಶ್ನೆ ಇದೆ ರೈತರದ್ದು ಕೇಳುವಂತದ್ದನ್ನ ನೀವು ಕೇಳಬೇಕು. ಖಂಡಿತವಾಗಿಯೂ ಸರ್ಕಾರ ರೈತ ವಿರೋಧಿವಾಗಿದೆ. ರೈತರಿಗೆ ಹಿಂಗೆ ಟೈಮ್ ಪಾಸ್ ಮಾಡಿ ದುಡ್ಡು ಕೊಡಬೇಕಂತ ಮುಣಗಿಸ್ಬೇಕಂತಿದೆ. ಯಾವ ರೀತಿ ಟೈಮ್ ಪಾಸ್ ಆದಂಗೆಲ್ಲ ರೈತರ ಸಿಟ್ಟೆಲ್ಲ ಇಳಿತದ, ಸರ್ಕಾರದ ದುಡ್ಡು ಮುಣಗಿಸ್ಕೋಬೇಕಂತಿದೆ. ಆ ಬದ್ಧ ನಿಯತ್ತಿಂದ ಈ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಸೊ ಈಗಾಗಲೇ ಜಿಲ್ಲಾದ್ಯಂತ ರೈತರಿಗೆ ಬೆಳೆ ಹಾನಿ ಪರಿಹಾರ ಬರಬೇಕಾಗಿತ್ತು, ಸಾಕಷ್ಟು ಕಡೆ ಬಂದಿಲ್ಲ. ಅದಕ್ಕೆ ನೇರವಾಗಿ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರು. ಈಗಲಾದರೂ ಸಚಿವರು ರೈತರಿಗೆ ಪರಿಹಾರ ಹಾಕಿಸಲೇಬೇಕಂತ ಹೇಳಿ ಖೂಬಾ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಧರಣಿ. 5ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ರೈತರ ಸಮಸ್ಯೆಯನ್ನ ಜಿಲ್ಲೆಯ ಸಚಿವರು ಕೇಳ್ತಾ ಇಲ್ಲ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥ ಚಳಿಯಲ್ಲಿ ಆ ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ರೈತರು ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ನಾಳೆ ಕಬ್ಬಿಗೆ ಬೆಲೆ ನಿಗದಿ ಆಗದೆ ಹೋದ್ರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯ ಇಬ್ಬರು ಸಚಿವರಿಗೆ ಡೆಡ್ ಲೈನ್ ಕೊಟ್ಟರು ಕೂಡ ಸಚಿವರು ಕ್ಯಾರೆ ಅಂತಿಲ್ಲ. ಪ್ರಸಕ್ತ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಆಗ್ತಾ, ನಾಳೆ ಪರಿಹಾರ ಆಗ್ತಾ ಅಂತ ಹೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದ್ರೂ ಕೂಡ ತಾರತಮ್ಯ ಮಾಡಿದೆ ಅಂತ ಹೇಳಿ ರೈತರು ಆರೋಪಿಸ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕಾ ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ. ಸರ್, ಇನ್ನು ಸರ್ಕಾರದ ದುಡ್ಡಿಲ್ಲ, ಏನ್ ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದ್ರೂ ಭರವಸೆ ಕೊಟ್ಟಾಗ ನನ್ಗೊಂದು ಮಾತು ನೆನಪಾಗ್ತದ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರೆ ಅವ್ನ ಮನೆಗೆ ಹೋಗಿ
ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ ಅಂತ ಸುಳ್ಳು ಮಂತ್ರಿ ಹರ. ಅವ್ರ ಅಂದಾಗೆ ನನ್ಗೆ ಅನಿಸ್ತು ನಾವು ಆಗೊತ್ತು ಹಾಕ್ತೀವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತೀವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತೀವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದು ಇತ್ತು. ಆದ್ರೆ ನರೇಂದ್ರ ಮೋದಿ ಅವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗ ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರ ನೀವೇನ್ ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತ ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತಿರಿ ಅಂದಂಗೇನಿದು? ಏನಾಗಿದೆ ಸರ್, ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದ್ರೂ ಇದ್ರೆ ಈಶ್ವರ್ ಖಂಡ್ರೆ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ತಾರತಮ್ಯ ನೀತಿ ಅದ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಡೆಗೆ ಬೆಣ್ಣ ಹಚ್ಚುವಂತದೇನೇ ನೀತಿ ಅದ, ವಿಚಾರ ಅದ, ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ ಈ ಲೋಪ ನಿಮ್ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ. ಟೋಟಲಿ ಇವತ್ತು ಬಹಳ ಅಂದ್ರೆ ಬಸವಕರಣ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಸಾಕಷ್ಟು ರೈತರು ದಿನ ಬೆಳಗ್ಗೆ ಇವತ್ತು ಪರಿಹಾರ ಬರ್ದು ನಾಳೆ ಪರಿಹಾರ ಬರ್ದು ಅಂತ ಹೇಳಿ ಕಾದ್ ನೋಡ್ತಾ ಇದಾರೆ, ಬ್ಯಾಂಕಿಗೆ ಕೂಡ ಹೋಗ್ತಾ ಇದಾರೆ. ಅದ್ರ ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರದಾಗ ಅನುದಾನದ ಕೊರತೆ ಇದೆಯಾ ಸರ್? ಏನಾಗಿದೆ ಸರ್, ಎಲ್ಲಾಗಿರ್ಬೋದು? ನೋಡಿ, ಈಗೊತ್ತಾ ರಾಜ್ಯ ಸರ್ಕಾರ ಕಾಂಗ್ರೆಸ್ದಿದೆ, ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿದ್ದಾರೆ. ಈ ಪ್ರಶ್ನೆಗೆ ಸೂಕ್ತವಾದಂತ ಪ್ರಶ್ನೆ ಇದೆ ರೈತರದ್ದು ಕೇಳುವಂತದ್ದನ್ನ ನೀವು ಕೇಳಬೇಕು. ಖಂಡಿತವಾಗಿಯೂ ಸರ್ಕಾರ ರೈತ ವಿರೋಧಿವಾಗಿದೆ. ರೈತರಿಗೆ ಹಿಂಗೆ ಟೈಮ್ ಪಾಸ್ ಮಾಡಿ ದುಡ್ಡು ಕೊಡಬೇಕಂತ ಮುಣಗಿಸ್ಬೇಕಂತಿದೆ. ಯಾವ ರೀತಿ ಟೈಮ್ ಪಾಸ್ ಆದಂಗೆಲ್ಲ ರೈತರ ಸಿಟ್ಟೆಲ್ಲ ಇಳಿತದ, ಸರ್ಕಾರದ ದುಡ್ಡು ಮುಣಗಿಸ್ಕೋಬೇಕಂತಿದೆ. ಆ ಬದ್ಧ ನಿಯತ್ತಿಂದ ಈ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳು ಇದ್ದಾರೆ. ಸೊ ಈಗಾಗಲೇ ಜಿಲ್ಲಾದ್ಯಂತ ರೈತರಿಗೆ ಬೆಳೆ ಹಾನಿ ಪರಿಹಾರ ಬರಬೇಕಾಗಿತ್ತು, ಸಾಕಷ್ಟು ಕಡೆ ಬಂದಿಲ್ಲ. ಅದಕ್ಕೆ ನೇರವಾಗಿ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರು. ಈಗಲಾದರೂ ಸಚಿವರು ರೈತರಿಗೆ ಪರಿಹಾರ ಹಾಕಿಸಲೇಬೇಕಂತ ಹೇಳಿ ಖೊಬ್ಬರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಧರಣಿ. 5ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ರೈತರ ಸಮಸ್ಯೆಯನ್ನ ಜಿಲ್ಲೆಯ ಸಚಿವರು ಕೇಳ್ತಾ ಇಲ್ಲ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥ ಚಳಿಯಲ್ಲಿ ಆ ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ರೈತರು ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ನಾಳೆ ಕಬ್ಬಿಗೆ ಬೆಲೆ ನಿಗದಿ ಆಗದೆ ಹೋದ್ರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯ ಇಬ್ಬರು ಸಚಿವರಿಗೆ ಡೆಡ್ ಲೈನ್ ಕೊಟ್ಟರು ಕೂಡ ಸಚಿವರು ಕ್ಯಾರೆ ಅಂತಿಲ್ಲ. ಪ್ರಸಕ್ತ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಆಗ್ತಾ ನಾಳೆ ಪರಿಹಾರ ಆಗ್ತಾ ಅಂತ ಹೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದ್ರು ಕೂಡ ತಾರತಮ್ಯ ಮಾಡಿದೆ ಅಂತ ಹೇಳಿ ರೈತರು ಆರೋಪಿಸ್ತಾ ಇದ್ದಾರಲ್ಲ. ಮಾಜಿ ಕೇಂದ್ರ ಸಚಿವ ಭಗವಂತ ಖೊಬ್ಬರ್ ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳಿದ್ರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕಾ ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ ಸರ್. ಏನ್ ಸರ್ಕಾರದ ದುಡ್ಡಿಲ್ಲ, ಏನ್ ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದ್ರೂ ಭರವಸೆ ಕೊಟ್ಟಾಗ ನನ್ಗೊಂದು ಮಾತು ನೆನಪಾಗ್ತದ. ಸುಳ್ಳ ಮನುಷ್ಯ ಅಗರ ಉಳ್ಳಾಕ್ ಹೇಳಿದ್ರೆ ಅವನ್ ಮನೆಗೆ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ ಅಂತ ಸುಳ್ಳು ಮಂತ್ರಿ ಹರ. ಅವ್ರ ಅಂದಾಗೆ ನನ್ಗೆ ಅನಿಸ್ತು ನಾವು ಆಗೊತ್ತು ಹಾಕ್ತೀವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತೀವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತೀವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದು ಇತ್ತು. ಆದ್ರೆ ನರೇಂದ್ರ ಮೋದಿ ಅವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗ ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರ ನೀವೇನ್ ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತ ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತಿರಿ ಅಂದಂಗೇನಿದು? ಏನಾಗಿದೆ ಸರ್, ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದ್ರೂ ಇದ್ರೆ ಈಶ್ವರ್ ಖಂಡ್ರೆ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ತಾರತಮ್ಯ ನೀತಿ ಅದ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಡೆಗೆ ಬೆಣ್ಣ ಹಚ್ಚುವಂತದೇನೇ ನೀತಿ ಅದ, ವಿಚಾರ ಅದ, ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ ಈ ಲೋಪ ನಿಮ್ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ.
ಟೋಟಲಿ ಇವತ್ತು ಭಾಳ ಅಂದ್ರೆ ಬಸವಕರಣ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಸಾಕಷ್ಟು ರೈತರು ದಿನ ಬೆಳಗ್ಗೆ ಇವತ್ತು ಪರಿಹಾರ ಬರ್ತು, ನಾಳೆ ಪರಿಹಾರ ಬರ್ತು ಅಂತ ಹೇಳಿ ಕಾದ್ ನೋಡ್ತಾ ಇದಾರೆ, ಬ್ಯಾಂಕಿಗೆ ಕೂಡ ಹೋಗ್ತಾ ಇದಾರೆ. ಅದ್ರ ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರದಾಗ ಅನುದಾನದ ಕೊರತೆ ಇದೆಯಾ ಸರ್? ಏನಾಗಿದೆ ಸರ್? ಎಲ್ಲಾಗಿರ್ಬೋದು ನೋಡಿ, ಇವತ್ತ ರಾಜ್ಯ ಸರ್ಕಾರ ಕಾಂಗ್ರೆಸ್ದಿದೆ, ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿದ್ದಾರೆ. ಈ ಪ್ರಶ್ನೆಗೆ ಸೂಕ್ತವಾದಂತ ಪ್ರಶ್ನೆ ಇದೆ ರೈತರದ್ದು ಕೇಳುವಂತದ್ದನ್ನ ನೀವು ಕೇಳಬೇಕು. ರೈತರಿಗೆ ಏನ್ ಹೇಳ್ಬೇಕಂತೀರಿ? ಪರಿಹಾರ ಖಂಡಿತವಾಗಿಯೂ ಸರ್ಕಾರ ರೈತ ವಿರೋಧಿವಾಗಿದೆ. ರೈತರಿಗೆ ಹಿಂಗೆ ಟೈಮ್ ಪಾಸ್ ಮಾಡಿ ದುಡ್ಡು ಕೊಡಬೇಕಂತ ಮುಣಗಿಸ್ಬೇಕಂತಿದೆ. ಯಾವ ರೀತಿ ಟೈಮ್ ಪಾಸ್ ಆದಂಗೆಲ್ಲ ರೈತರ ಸಿಟ್ಟೆಲ್ಲ ಇಳಿತದ, ಸರ್ಕಾರದ ದುಡ್ಡು ಮುಣಗಿಸ್ಕೋಬೇಕಂತಿದೆ. ಆ ಬದ್ಧ ನಿಯತ್ತಿಂದ ಈ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳು ಇದ್ದಾರೆ. ಸೊ ಈಗಾಗಲೇ ಜಿಲ್ಲಾದ್ಯಂತ ರೈತರಿಗೆ ಬೆಳೆ ಹಾನಿ ಪರಿಹಾರ ಬರಬೇಕಾಗಿತ್ತು, ಸಾಕಷ್ಟು ಕಡೆ ಬಂದಿಲ್ಲ. ಅದಕ್ಕೆ ನೇರವಾಗಿ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರು. ಈಗಲಾದರೂ ಆ ಸಚಿವರು ರೈತರಿಗೆ ಪರಿಹಾರ ಹಾಕಿಸಲೇಬೇಕಂತೇಳಿ ಖೊಬ್ಬಾರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.